ಯಾವುದೇ ಕಾರಣಕ್ಕೂ ಈ ತಪ್ಪು ಮಾತ್ರ ಮಾಡಬೇಡ. ನಾನು ಮಾಡಿರೋ ತಪ್ಪು ಏಜಿಗೆ ಹೇಳಿದ್ರೆ ತಪ್ಪಾಗುತ್ತಾ? ನೀನ್ ನನ್ನ ಮಾತು ಕೇಳ್ತೀಯ ಅಲ್ವಾ? ಹಾಗಿದ್ರೆ ಯಾವುದೇ ಕಾರಣಕ್ಕೂ ಈ ವಿಷಯ ಏಜೆಗೆ ಮಾತ್ರ ಗೊತ್ತಾಗಬಾರ್ದು. ಏಜೆ ನೀನು ಈಗಷ್ಟೇ ಒಂದಾಗ್ತಾ ಇದ್ದೀರಾ. ನೀವಿಬ್ರು ಒಂದಾಗ್ಬೇಕು. ಈ ಮನೆ ಮತ್ತೆ ನಂದ ಗೋಕುಲ ಆಗ್ಬೇಕು ಅನ್ನೋ ಕನ್ಸು ಕಟ್ಟಿದ್ದೀನಿ ನಾನು. ಇಂಥ ಟೈಮಲ್ಲಿ ಏಜೆಗೆ ಈ ವಿಷಯ ಹೇಳಿದ್ರೆ ಇದ್ರ ಪರಿಣಾಮ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಅಕಸ್ಮಾತ್ ನಾನು ಅವ್ರು ಯಾರು ಅಂತ ಕಂಡಿಡಿದ್ನೋ, ಬರೀ ಅವ್ರ ಜೀವನ ಮಾತ್ರ ಅಲ್ಲ, ಅವರ ಮನೆ ಸಂಸಾರ ಎಲ್ಲನೂ ಸರ್ವನಾಶ ಮಾಡ್ತಾರೆ. ಬರೀ ಸಾಕ್ಷಿ ಹುಡುಕೋದ್ರ ಜೊತೆಗೆ ನನಗೀಗ ಇದಕ್ಕೆಲ್ಲ ಕಾರಣ ಆಗಿರೋರು ಬೇಕು. ಇನ್ನು ಮುಂದೆ ನಾನೇ ಹುಡುಕ್ತೀನಿ, ನಾನೇ ಶಿಕ್ಷೆ ಕೊಡ್ತೀನಿ. ಆದ್ರೆ ಆ ಶಿಕ್ಷೆ ಸಾವಿಗಿಂತ ಕ್ರೂರವಾಗಿರುತ್ತೆ. ನೀನ್ ಈ ವಿಷಯನ ಹೇಳಲೇಬೇಡ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಹೇಳ್ಬೇಕು ಅಂತಿರೋ ನಿರ್ಧಾರನ ಸ್ವಲ್ಪ ಮುಂದಕ್ಕೆ ಹಾಕು. ಅದನ್ನ ಹೇಳೋದಕ್ಕೆ ಅಂತಾನೆ ಟೈಮ್ ಬರುತ್ತೆ. ಆಗ ಈ ವಿಷಯನ ಹೇಳು. ಆದ್ರೆ ದಯವಿಟ್ಟು ಈಗ ಮಾತ್ರ ಈ ವಿಷಯ ಹೇಳ್ಬೇಡ. ಹೌದು, ನೀವ್ ದೊಡ್ಡೋರು. ಸಂದರ್ಭ ಹೇಗಿರುತ್ತೆ ಅನ್ನೋ ಗೆಸ್ ಮಾಡೋ ಕೆಪಾಸಿಟಿ ನಿಮಗಿದೆ. ನನ್ನ ಟೈಮ್ ಬರೋವರೆಗೂ ನಾನು ಕಾಯ್ತೀನಿ. ಆಮೇಲೆ ಈ ವಿಷಯನ ಏಜೆಗೆ ಹೇಳ್ತೀನಿ. ಏನು ಗಂಡನ್ ಹುಡ್ಕೊಂಡ್ ಬಂದ್ಬಿಟ್ಟಿದ್ಯಾ? ನೋಡ್ಬೇಕು ಅನಿಸ್ತಾ? ಅಯ್ಯೋಯ್ಯೋ ಇಲ್ಲಪ್ಪ. ಏನೇ ನೀನು ಗಂಡನ್ ನೋಡ್ಬೇಕು ಅಂತ ಅನಿಸ್ತಾ ಅಂತ ಕೇಳಿದ್ರೆ ಅಯ್ಯೋಯ್ಯೋ ಅಂತ ಅಪರಾಧ ಮಾಡ್ದವ್ರ ಹೇಳ್ತಿದೀಯಾ? ನೋಡು ಲೀಲಾ, ನಾವ್ ಮನುಷ್ಯರು ನಾವ್ ಅನ್ಕೊಂಡ್ ಹಾಗೆ ಇರುತ್ತೆ, ನಾವ್ ಅನ್ಕೊಂಡ್ ಹಾಗೆ ಆಗತ್ತೆ ಅಂತೆಲ್ಲ ಅನ್ಕೋತಿರ್ತೀವಿ. ಆದ್ರೆ ಆ ವಿಧಿ ಅವನಿದಾನಲ್ಲ, ಅವನ್ ಬಲೇ ಕಿಲಾಡಿ. ನಾವ್ ಅನ್ಕೊಂಡಿದ್ದಕ್ಕೆಲ್ಲ ಬರೀ ಉಲ್ಟಾನೇ ಮಾಡ್ತಿರ್ತಾನೆ. ಇವತ್ತು ನೀನ್ ಅಯ್ಯಯ್ಯೋ ಅಂತ ಅನ್ಬಹುದು, ಆದ್ರೆ ನಿನ್ ಜೀವನದಲ್ಲೂ ಒಂದಿನ ಬಂದೇ ಬರುತ್ತೆ. ನಿನ್ ಗಂಡನ್ ನೋಡ್ಬೇಕು ಅಂತ ನೀನ್ ತುದಿಗಾಲಲ್ಲಿ ನಿಂತಿರ್ತೀಯ. ನಿನ್ ಗಂಡ ಮಾತಾಡ್ಸಿದ್ರೆ ಖುಷಿಯಿಂದ ಕುಣ್ದಾಡ್ಬಿಡ್ತೀಯ. ಅವನ್ ಜೊತೆಲೇ ಇರ್ಬೇಕು ಅಂತ ಹಠ ಮಾಡ್ತೀಯ. ನೋಡ್ತಾ ಇರು, ಈ ಮುದುಕಿ ಮಾತ್ ನಿಜ ಆಗೇ ಆಗುತ್ತೆ. ಅಜ್ಜಿ, ಏಜೆ ಎಲ್ಲಿದ್ದಾರೆ ಅನ್ನೋದ್ ಬಿಟ್ಟು ಇನ್ನೆಲ್ಲಾ ಹೇಳಿದ್ರಿ. ನನ್ಗೆ ನಿಮ್ ಪ್ರವಚನ ಬೇಡ, ಏಜೆ ಬೇಕು. ನಾನು ಅಮ್ಮನ ಮನೆಗೆ ಹೋಗ್ತಾ ಇದ್ದೆ, ಹೋಗ್ ಬರ್ತೀನಿ ಅಂತ ಹೇಳಕ್ ಅವ್ರನ್ನ ಹುಡುಕ್ತಾ ಇದ್ದೀನಿ, ಅವ್ರು ಸಿಗ್ತಾನೆ ಇಲ್ಲ. ಅವನು ಆಫೀಸಿಂದ ಇನ್ನೂ ಬಂದಿಲ್ಲ, ಆದ್ರೆ ಬೇಗ ಬರ್ತೀನಿ ಅಂತ ಹೇಳಿದಾನೆ. ಅಲ್ಲ, ಅಮ್ಮನ ಮನೆಗೆ ಹೋಗ್ಬೇಕು ಅಂತಿದೀಯಲ್ಲ, ಏನಾದ್ರೂ ಸಮಸ್ಯೆನಾ? ಅಯ್ಯೋ ಆತರ ಏನೂ ಇಲ್ಲ ಅಜ್ಜಿ. ಯಾಕೋ ಅಮ್ಮನ ಮತ್ತೆ ಚುಕ್ಕಿನ ನೋಡ್ಬೇಕು ಅಂತ ಅನ್ಸ್ತು, ಅದಕ್ಕೆ ಹೋಗ್ ಬರೋಣ ಅಂತ ಏಜೆಗೆ ಹೇಳ್ಬೇಕಿತ್ತು. ನಾನ್ ಹೋಗ್ ಬರ್ಲಾ? ನೀವ್ ಏಜೆಗೆ ಹೇಳ್ತೀರಾ? ಇನ್ಮೇಲೆ ನೀ ಈ ಮನೆ ಕಾಲಿಡೋ ಹಾಗಿಲ್ಲ. ಅಮ್ಮ, ನೀವ್ ತಮಾಷೆ ಮಾಡ್ತಿದ್ದೀರಾ? ತಮಾಷೆ ಮಾಡಕ್ಕೆ ನೀನೇ ನಾನ್ ಹೆತ್ ಮಗಳ. ಯಾಕಮ್ಮ ಏನೇನೋ ಮಾತಾಡ್ತಿದ್ಯಾ? ಏಯ್, ನೀನ್ ಬಾಯಿ ಮುಚ್ಕೊಂಡು ನಿಂತ್ಕೊಡೆ. ದೊಡ್ಡವ್ರ ತರ ಮಾತಾಡಕ್ ಹೋಗ್ಬೇಡ. ಅಮ್ಮ, ಯಾಕೆ ಈ ತರ ಎಲ್ಲ ಮಾತಾಡ್ತಿದ್ಯಾ? ನೀನ್ ಮಾತಾಡ್ಬೇಡ ಕಡೆ, ಮನೆ ಹಾಳಿ. ಯಾಕೆ ಯಾಕೆ ಬಂದೆ ಇಲ್ಲಿಗೆ? ಮತ್ತೆ ಯಾರನ್ನ ಬಲಿ ತಗೋಬೇಕು ಅಂತ ಬಂದಿದ್ಯಾ? ನೀನು ನಾನ್ ಸಾಕಿದ ಮಗಳೇನೆ. ತಾಯಿ ಇಲ್ಲ ಅಂತ ನನ್ನ ಹೆತ್ತು ಮಗಳ ತರ ನೋಡ್ಕೊಂಡೆ. ಸರಿಯಾದ ಬಹುಮಾನ ಕೊಟ್ಟೆ ಬಿಡು ನೀನ್ ನನ್ಗೆ. ನೋಡು, ಇವತ್ತಿಗೆ ನಿನಗೂ ಈ ಮನೆಗೂ ಸಂಬಂಧ ಮುಗಿದೋಯ್ತು. ನಿನ್ನ ಕೆಟ್ಟ ದೃಷ್ಟಿ ನಮ್ಮ ಮನೆ ಮೇಲೆ ಬೀಳಬಾರ್ದು. ಏ,
ಏನ್ ಮುಖ ನೋಡ್ತಾ ಇದ್ಯಾ? ಹೋಗ್ತಾ ಇರು, ಹೋಗು. ಅಮ್ಮ ಅಮ್ಮ ಮತ್ತೆ ತಪ್ಪು ಮಾಡ್ತಿದ್ಯಾ ನೀನು. ಸ್ವಲ್ಪ ಸಮಾಧಾನವಾಗಿರು, ಕುತ್ಕೊಂಡೆಲ್ಲ ಮಾತಾಡೋಣ. ಹೌದು, ಮೊದ್ಲು ಇವಳನ್ನ ತಪ್ಪಾಗೆ ತಿಳ್ಕೊಂಡಿದ್ದೆ. ಆದ್ರೆ ಈಗ ನನಗ್ ಸರಿಯಾಗಿ ಅರ್ಥ ಆಗ್ತಾ ಇದೆ. ಅದಕ್ಕೆ ನಿಜ ಹೇಳ್ತಾ ಇದ್ದೀನಿ, ಇವಳ ಪರ ವಹಿಸ್ಕೊಂಡು ಬರ್ಲೇಬೇಡ. ಜೀವನದಲ್ಲಿ ಮದ್ವೆನೆ ಆಗಲ್ಲ ಅಂತ ಸಾಯ ಕೊಟ್ಟಿದ್ದಲ್ಲ, ಅದಕ್ಕೆ ಯಾಕೆ ಕಾರಣ ಅನ್ಕೊಂಡೆ? ಇವಳೆ ಕಾರಣ ಕಣೆ. ಚುಕ್ಕಿ, ನೀನ್ ಯಾಕೆ ಇಂತ ಕೆಲ್ಸ ಮಾಡಕ್ ಹೋದೆ? ಅಕ್ಕ, ಅದೆಲ್ಲ ಮುಗ್ದೋಗಿರೋ ವಿಷಯ, ಬಿಡು ಅದನ್ನ. ಅಮ್ಮ, ಇನ್ನೊಂದ್ಸಲ ನಿನ್ ಅಕ್ಕನ ಬಗ್ಗೆ ಏನಾದ್ರು ಮಾತಾಡಿದ್ರೆ ನಾನು ಸುಮ್ನೆ ಇರಲ್ಲ. ನನ್ ಮದ್ವೆ ಕ್ಯಾನ್ಸಲ್ ಆಗಕ್ಕೆ ಅಕ್ಕ ಕಾರಣ ಅಲ್ಲ, ಆ ಹುಡ್ಗ ಸರಿ ಇರ್ಲಿಲ್ಲ. ಎಷ್ಟು ಸಲ ಅಮ್ಮ ಹೇಳದ್ ನಿಂಗೆ? ದಡ್ಡಿ ಕಣೆ ನೀನು. ನಿನ್ ದಡ್ತನ ನೋಡಿ ನಿನ್ ಜೀವನನ ಹಾಳು ಮಾಡಕ್ ನಿಂತಿದ್ದಾಳೆ. ಕತೆ ಕಟ್ಟಿದ್ದಾಳೆ. ನೀನ್ ಅದನ್ನ ನಂಬ್ಕೊಂಡು ನನಗ್ ಬಂದ್ ಹೇಳಿದ್ಯಾ. ನಾನೇನಾದ್ರು ನಂಬ್ಕೊಂಡ್ ಬಿಟ್ಟಿದ್ರೆ ಇಡೀ ಮನೆಗೆ ಸೀಮಣೆ ಹಾಕಿ ಎಲ್ಲ ಭಸ್ಮ ಮಾಡ್ಬಿಟ್ಟಿರೋಳು. ಇವಳಿಂದಾನೆ ಕಡೆ ನಿನ್ ಜೀವನ ಹಾಳಾಗಿರೋದು. ಅಮ್ಮ, ನೀನ್ ನನಗೆ ಎಷ್ಟು ಬೇಕಾದ್ರೂ ಬೈಯಿ, ನಾನು ಬೈಸ್ಕೋತೀನಿ. ಆದ್ರೆ ನನ್ನಿಂದ ಚುಕ್ಕಿ ಜೀವನ ಹಾಳಾಯ್ತು ಅಂತ ನಿನ್ ಪಾಲಿಗೆ ನಾನು ಸತ್ತು ಹೋಗಿರ್ಬೋದು. ಆದ್ರೆ ನಾನ್ ಸಾಯೋವರೆಗೂ ನೀನೇ ನನ್ನ ಸ್ವಂತ ಅಮ್ಮ. ಇದನ್ ಮರಿಬೇಡ. ಹಾಗೆ ಇನ್ನೊಂದ್ ಮಾತು, ಯಾವ ಹೆಣ್ಮಕ್ಳನ್ನು ತವ್ರ ಮನೆಯಿಂದ ಆಚೆ ಹಾಕ್ಬಾರ್ದು. ಆದ್ರೆ ನೀನು ಇವತ್ ನನ್ನ ಮನೆಯಿಂದ ಆಚೆ ಹಾಕ್ತಿದ್ಯಾ. ಪರವಾಗಿಲ್ಲ, ನೀನೇ ಬಂದು ನನ್ನ ಮನೆ ಒಳಗ್ ಕರ್ಕೊಂಡು ಹೋಗೋವರೆಗೂ ನಾನ್ ಈ ಜಾಗದಿಂದ ಕದಲಲ್ಲ. ನೋಡ್ತಾ ಇರು. ಕನಸ್ನಲ್ಲೂ ಕರಿಯಲ್ಲ, ಕರಿತೀನಿ ಅಂತಾನು ಅನ್ಕೋಬೇಡ. ಬಾರೆ, ನೀನೇನ್ ನೋಡ್ತಾ ಇದ್ಯಾ? ಅಕ್ಕ ಪ್ಲೀಸ್ ನನ್ ಮಾತ್ ಕೇಳೆ, ಹಠ ಮಾಡ್ಬೇಡ ಅಕ್ಕ. ಅಕ್ಕ ಈ ಕಡೆ ನೋಡು. ಎಷ್ಟೊತ್ತು ಅಂತ ಹೊರಗ್ ನಿಂತ್ಕೋತೀಯ ಅಕ್ಕ? ಮನೆಗಾದ್ರೂ ಹೋಗೆ. ಇಲ್ಲ, ನಾನಿದನ್ನ ಹಿಂಗೆ ಬಿಡಕ್ಕಾಗಲ್ಲ. ವಿಷಯ ಯಾರಿಗಾದ್ರೂ ಹೇಳ್ಬೇಕು. ಹಾ, ಭಾವನ್ ಕಾಲ್ ಮಾಡ್ತೀನಿ. ಇಲ್ಲ, ಭಾವನ್ ಹೇಳಿದ್ರೆ ಗಾಬರಿಯಾಗಿ ವಿಷಯ ಬೇರೆ ಏನೋ ಆಗುತ್ತೆ. ಯಾರಿಗೆ ಹೇಳಿ? ಹಾ, ದುರ್ಗಾ ಅವ್ರಿಗೆ ಕಾಲ್ ಮಾಡ್ತೀನಿ. ರೇತಿ ನನಗೆ ಯಾಕೆ ಕಾಲ್ ಮಾಡ್ತಿದ್ದಾರೆ? ಹಲೋ ದುರ್ಗಾ ಅವ್ರೆ, ನಿಮ್ಮಿಂದ ಒಂದು ಅರ್ಜೆಂಟ್ ಹೆಲ್ಪ್ ಆಗ್ಬೇಕಿತ್ತು. ಏನಾಯ್ತು ರೇತಿ? ಅಯ್ಯೋ, ನಮ್ಮನೆ ತುಂಬಾ ದೊಡ್ಡ ಅನಾಹುತ ಆಗೋಗಿದೆ. ಅಮ್ಮ ಅಕ್ಕಂಗ್ ಬೈದು ಮನೆಯಿಂದ ಆಚೆ ಹಾಕಿದ್ದಾರೆ. ಅಕ್ಕನು ಹಠ ಮಾಡ್ಕೊಂಡು ಅಮ್ಮ ಕರೆಯೋ ತನಕ ಒಳಗಡೆ ಬರಲ್ಲ ಅಂತ ಆಚೆನೆ ನಿಂತ್ಕೊಂಡಿದ್ದಾಳೆ. ಆಚೆ ಬೇರೆ ತುಂಬಾ ಚಳಿ ಇದೆ ದುರ್ಗಾ ಅವ್ರೆ. ಕಾಲ್ ಮಾಡೋಣ ಅನ್ಕೊಂಡೆ, ಯಾಕೋ ಭಯ ಆಗಿ ನಿಮಗ್ ಕಾಲ್ ಮಾಡಿ ಹೇಳ್ತಾ ಇದ್ದೀನಿ. ಏನಾದ್ರೂ ಮಾಡಿ ಪ್ಲೀಸ್. ಒಳ್ಳೆ ಕೆಲಸ ಮಾಡ್ತೇನೆ ರೇತಿ. ಬೇಡ, ಏತಿಗೇನು ಕಾಲ್ ಮಾಡೋದು ಬೇಡ. ನಾನಿದ್ದೀನಲ್ಲ, ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ. ನೀನೇನು ಹೆದರ್ಕೋಬೇಡ, ಎಲ್ಲ ಸರಿ ಹೋಗುತ್ತೆ. ರಿಲ್ಯಾಕ್ಸ್ ಆಗಿರು. ಓಕೆ, ಪ್ಲೀಸ್ ಬೇಗ ಏನಾದ್ರೂ ಮಾಡಿ. ಅಕ್ಕನ್ನ ನೋಡಕ್ ಆಗ್ತಿಲ್ಲ, ತುಂಬಾ ಕಷ್ಟ ಪಟ್ಕೊಂಡು ಹೊರಗೆ ನಿಂತಿದ್ದಾಳೆ. ಹಾ, ಓಕೆ ರೇತಿ, ಡೋಂಟ್ ವರಿ.
ಹೊರಗ್ ತುಂಬಾ ಚಳಿ ಇದೆ, ಮನೆಗಾದ್ರೂ ಹೋಗೆ. ಸದ್ಯಕ್ಕೆ ಅವಳ ಮನೆಯಿಂದ ಹೊರಗ್ ಬಿದ್ದಿದ್ದಾಳೆ. ಮುಂದಕ್ಕೆ ನಮ್ಮನೆಯಿಂದನೂ ಹೊರಗೆ ಹೋಗ್ತಾಳೆ. ಏಜೆ ಅವ್ರ ಕೈಯಾರ ನೀಲನ್ನ ಹೊರಗೆ ಹಾಕ್ತಾಳೆ. ಅದು ನನ್ನ ಜವಾಬ್ದಾರಿ. ಆದ್ರೆ ಅಲ್ಲಿವರೆಗೂ ಲೀಲಾ ನೋವು ಅನುಭವಿಸ್ತಾನೇ ಇರ್ಬೇಕು. ಅವಳ ಲೈಫಲ್ಲಿ ಎಲ್ಲಾ ಕಡೆಯಿಂದಾನು ಒಂದೊಂದೇ ಬಾಗ್ಲು ಲಾಕ್ ಆಗ್ತಾ ಬರುತ್ತೆ. ಕೊನೆಗೆ ಒಂದು ಬಾಗಿಲು ಉಳಿಯುತ್ತೆ. ಅದನ್ನ ನಾನು ಮುಚ್ತೀನಿ. ಎಲ್ಲಿಗೂ ಹೋಗಕ್ಕಾಗದೆ ಲೀಲಾ ನಿಂತ ಜಾಗದಲ್ಲೇ ಒದ್ದಾಡಿ ಸಾಯ್ಬೇಕು. ಅವಳು ಒತ್ತಾಡಿದ್ರೆ ನಾವೆಲ್ಲ ಖುಷಿಯಾಗಿರ್ಬೋದಕ್ಕ. ಬಿಕಾಸ್ ನೀನ್ ಹೇಳ್ತಿರೋ ಕೆಲಸ ಲೀಲಂಗಿಂತ ಮುಖ್ಯ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಲೀಲನ್ನ ನೀವೇನು ಅನ್ಕೊಡ್ತೀರಾ? ನಿಮ್ಮ 3 ಜನಕ್ಕೆ ಅತ್ತೆ ಅವಳು. ಲೀಲಾ ಈ ಮನೆ ಯಜಮಾನಿ. And for your kind information, ಅವಳು ಬರೀ ಲೀಲಾ ಅಲ್ಲ, ಲೀಲಾ ಅಭಿರಾಮ್ ಜೈಶಂಕರ್. ಇಷ್ಟೆಲ್ಲ ಸ್ಥಾನ ಇರೋ ಲೀಲನ ಹೇಗೆ ನೆಗ್ಲೆಕ್ಟ್ ಮಾಡಿದೆ? ಅದು ಐಮ್ ಸಾರಿ ಏಜೆ. ಇನ್ನೊಂದು ಮಾತಾಡ್ಬಿಡ. ಇನ್ನು ಮುಂದೆ ಲೀಲಂಗೆ ಈ ಮನೇಲಿ ಸಿಗ್ಬೇಕಾದ ಗೌರವ ಸಿಗಬೇಕು. ಅದು ಒಂದು ಕ್ಷಣ ಮಿಸ್ ಆದ್ರೂ ನಾನು ಸುಮ್ಮನೆ ಇರಲ್ಲ. Got it? I said got it? Yes, AJ. ಇಲ್ಲ, ನೀನ್ ಕುತ್ಕೆಲ್ಲಿ ಇರೋದೆ. ತಾಳಿ. ಈ ತಾಳಿ ಅಕಸ್ಮಾತ್ ಆಗಿ ನೀನ್ ಕುತ್ತಿಗೆ ಬಂದಿರ್ಬೋದು. ಕಾರಣ ಏನೇ ಇರಲಿ, ಅದನ್ನ ಕಟ್ಟಿರೋನು ನಾನು. ಅಂದ್ಮೇಲೆ ನೀನು ನನ್ನ ಹೆಂಡತಿ ಆಗ್ತೀರ. ತಾಳಿಗೊಂದು ಬೆಲೆ ಇದೆ. ಇದು ನಿನ್ನ ಕುತ್ತಿಗೆಯಲ್ಲಿರೋ ತನಕ ನಾನು ನಿನ್ನ ಜೊತೆ ಇದ್ದೀನಿ ಅಂತ ಅರ್ಥ. ಸೊ ನೀನು ಯಾವತ್ತೂ ಒಂಟಿಯಲ್ಲ. ನಿನ್ನ ಲೈಫಲ್ಲಿ ಯಾವಾಗಲೇ ನಿನ್ನ ಸ್ಥಾನನ ಪ್ರಶ್ನೆ ಮಾಡುವಂಥ ಸಿಚುವೇಶನ್ ಬಂದರೆ ಸರ್, ಫಸ್ಟ್ ಟೈಮ್ ನೀವು ಕೊಟ್ಟಿರೋ ಕೆಲಸನ ಸಕ್ಸಸ್ಫುಲ್ ಆಗಿ ಮುಗಿಸ್ಕೊಂಡು ಬಂದಿದ್ದೀನಿ ಸರ್. ನಾನು ನಿನಗೆ ಸುಮಾರು ಕೆಲಸ ಕೊಡ್ತಾ ಇರ್ತೇನೆ. ನೀನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದೆಯಾ? ಸರ್ ಅದೇ ಕೆಲಸ ಸರ್. ನೀವು ತುದಿಗಾಲಿ ನಿಂತ್ಕೊಂಡು ಆದಷ್ಟು ಬೇಕು ಇದ್ರ ಉತ್ತರ ಸಿಗ್ಬೇಕಂತ ಕಾಯ್ತಿರೋ ಕೆಲಸ ಸರ್. ಅದರಲ್ಲಿ ಫಸ್ಟ್ ಸಕ್ಸಸ್ ಸಿಕ್ಕಿದೆ. ಅದನ್ನ ನಿಮ್ಮ ಹತ್ರ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಸರ್. ಸರ್ ಪಾಯಿಂಟ್ ಹೇಳಿ. ಮನೆಯಲ್ಲಾಗಿರೋ ಘಟನೆಗೆ, ನಿಮ್ಗಾಗಿರೋ ಅವಮಾನಕ್ಕೆ, ನೀವು ಜೈಲಿಗೆ ಹೋಗಿರೋದಕ್ಕೆ, ಮತ್ತೆ ಮನೆಯಲ್ಲಿದ್ದ ಸಿಡಿ ಕೋರ್ಟ್ವರೆಗೂ ಹೋಗೋದಕ್ಕೆ ಕಾರಣ ಆಗಿರೋರು ಯಾರು ಅಂತ ಗೊತ್ತಾಯ್ತು ಸರ್. ಯಾರು ಹೇಳು? ಹೇಳ್ತೀನಿ ಸರ್. ಕಮ್ ಆನ್ ಸ್ಪೀಕ್. ಇಷ್ಟಕ್ಕೆಲ್ಲ ಕಾರಣವಾಗಿರೋರು ನಿಮ್ಗೆ ತುಂಬಾ ಹತ್ತಿರವಾಗಿರೋರು ಅಂತ ಸರ್. ಮತ್ತೆ ಇನ್ನೊಂದು ವಿಷಯ ಸರ್, ಆ ವ್ಯಕ್ತಿ ಈ ಮನೆಯಲ್ಲಿ ನಿಮ್ ಜೊತೆನಿದ್ದಾರಂತೆ ಸರ್.
ನಾನು ಹುಡುಕ್ತಾ ಇರೋಂಥ ವ್ಯಕ್ತಿ ಇದೇ ಮನೇಲಿ ನನ್ನ ಜೊತೆ ಇದ್ದಾರಂತ. ಹೌದು ಸರ್, ಸದ್ಯಕ್ಕೆ ಇಷ್ಟು ಇನ್ಫಾರ್ಮೇಶನ್ ಸಿಕ್ಕಿದೆ. ಮತ್ತೆ ಇದು ಪಕ್ಕ 100% ಜೆನ್ಯೂನ್ ಇನ್ಫಾರ್ಮೇಶನ್ ಸರ್. ನನ್ನ ಅಂತ ವಿಷಯನ ಪಬ್ಲಿಕ್ ಮಾಡೋವಂಥ ವ್ಯಕ್ತಿ ಈ ಮನೇಲಿ ಯಾರಿರ್ಬೋದು? ನಾನು ಅದೇ ವಿಷಯನ ಕಲೆಕ್ಟ್ ಮಾಡಕ್ಕೆ ಹೇಳಿದ್ದೀನಿ ಸರ್. ನಮ್ಮ ಇನ್ಫಾರ್ಮರ್ಸ್ ಎಲ್ಲ ಅದ್ರ ಮೇಲೆನೇ ವರ್ಕ್ ಮಾಡ್ತಿದ್ದಾರೆ. ನನಗೆ ಗೊತ್ತಾದ ತಕ್ಷಣ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಸರ್. ಯಾರೋ ಯಾರಿಗೋಸ್ಕರ ಒಂದ್ಸಲ ಬರ್ಬೋದು ಲೀಲಾ, ಆದ್ರೆ ಪ್ರತಿ ಸತಿ ನಿಲ್ತಾರೆ ಅಂದ್ರೆ ಅದು ಲವ್ ಅಲ್ದೆ ಮತ್ತಿನ್ನೇನು? ನೀನ್ ನೆನ್ನೆ ತೊಂದ್ರೆಲಿದ್ಯಲ್ಲ, ಆಗ ನೀನು ಏಜಿಗೆ ಫೋನ್ ಮಾಡಿ ಹೇಳ್ದ್ಯಾ ಅಥವಾ ರೇವತಿ ಫೋನ್ ಮಾಡಿ ಹೇಳಿದ್ಲಾ? ಇಲ್ಲ ಅಲ್ವಾ? ನಿನ್ನೆ ಫೋನ್ನಲ್ಲಿ ನೀನ್ ಖುಷಿಯಾಗಿದ್ಯಾ ಅಂತ ನೀನ್ ನಾಟಕ ಮಾಡ್ದೆ. ನಾಟಕ ಮಾಡಿದ್ರು ಏಜ್ ನೀನ್ ಯಾವ್ದೋ ಪ್ರಾಬ್ಲಮ್ ಇದೆಯಾ ಅಂತ ಗೊತ್ತಾಗಿ ನೀನ್ ಇರೋ ಜಾಗಕ್ಕೆ ಬಂದ್ರು. ಇದು ಲವ್ ಅಲ್ದೆ ಮತ್ತಿನ್ನೇನು? ಇಷ್ಟೆಲ್ಲ ವಿಷಯನೂ ಯಾರ್ಯಾರೋ ಮಾಡ್ತಾರೆ ಅಂದ್ರೆ ಅದು ಪ್ರೀತಿ ಅಲ್ಲ. ಆದ್ರೆ ಇಷ್ಟೆಲ್ಲಾನು ಒಬ್ಬ ವ್ಯಕ್ತಿ ನಮಗೋಸ್ಕರ ಮಾಡ್ತಾರೆ ಅಂದ್ರೆ ಅದು ಪ್ರೀತಿ. ಹಾಗಿದ್ರೆ ಈಜೆ ನನ್ನ ಪ್ರೀತಿಸ್ತಿದಾರಾ? ಹಾಗಿದ್ರೆ ನನಗೆ ಪ್ರೀತಿ ಆಗಿದ್ಯಾ? ಜೈಲ್ ಹೋಗಿದ್ದಕ್ಕೆ ನೀನೇ ಕಾರಣ ಅಂತ ಏಜೆಗೆ ಗೊತ್ತಾಗ್ಬೇಕು. ಏಜೆಗೆ ಈ ವಿಷಯ ಗೊತ್ತಾದ್ರೆ ಅವ್ರು ಏನ್ ಮಾಡ್ತಾರೆ ಅಂತ ಗೊತ್ತಿದ್ಯಾ? ಅವ್ರೇನಾದ್ರೂ ಮಾಡ್ಲಿ, ನಾನು ಈ ವಿಷಯನ ಮೊದಲು ಏಜೆ ಹತ್ರ ಹೇಳ್ಕೊತೀನಿ. ಆಮೇಲೆ ನಾನು ಅವ್ರನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ನಾನು ಅವ್ರ ಹತ್ರ ಹೇಳ್ಕೊತೀನಿ. ಅವ್ರು ಯಾವ ಶಿಕ್ಷೆ ಕೊಟ್ಟರು ನಾನು ಅದನ್ನ ಅನುಭವಿಸ್ತೀನಿ. ಆದ್ರೆ ಒಂದ್ ದಿನಕ್ಕಾದ್ರೂ ನಾನು ಅವ್ರ ಹೆಂಡತಿಯಾಗಿ ಬದುಕಬೇಕು. ಅವ್ರ ಪ್ರೀತಿನ ಅನುಭವಿಸ್ಬೇಕು. ಅದು ಒಂದ್ ಕ್ಷಣಕ್ಕಾದ್ರೂ ನನ್ಗೆ ಓಕೆನೆ. ನನ್ನನ್ನ ಇಷ್ಟು ಚೆನ್ನಾಗಿ ನೋಡ್ಕೊಂಡಿರೋ ಏಜೆಗೆ ನನ್ ಪ್ರೀತಿ ಕೊಡ್ಬೇಕು. ನನ್ ಇಡೀ ಜೀವನನ ಅವ್ರ ಕಾಲ್ ಹತ್ರಕ್ಕೆ ಹಾಕಿ ಅವ್ರ ಹೆಸರಲ್ಲೇ ನಾನು ಬದುಕ್ತೀನಿ. ಅವ್ರ ಹೆಸರಲ್ಲೇ ನಾನು ಸಾಯ್ತೀನಿ. ಐ ಲವ್ ಯು ಏಜೆ. ಇನ್ನು ಪ್ರೀತಿಯಲ್ಲಿ ಬಿದ್ದಾಯ್ತಲ್ಲ, ಎಲ್ಲ ಹೊಸದಾಗಿ ಶುರು ಆಗುತ್ತೆ. ನಿನಗೆ ನೀನೇ ಹೊಸದಾಗಿ ಅನ್ಸ್ತೀಯಾ? ಈ ಮನೆ ಹೊಸದಾಗಿ ಅನ್ಸುತ್ತೆ. ಪ್ರೀತಿಗಿರೋ ಶಕ್ತಿನೇ ಅದು. ಆಲ್ ದಿ ಬೆಸ್ಟ್. ಇಷ್ಟಕ್ಕೆಲ್ಲ ಕಾರಣವಾಗಿರೋರು ನಿಮ್ಗೆ ತುಂಬಾ ಹತ್ತಿರವಾಗಿರೋರು ಅಂತ ಸರ್. ಹತ್ರ ಇರೋರು ಅಂದ್ರೆ ಯಾರು ಮಾಡಿರ್ಬೋದು? ಅದು ಈ ಮನೆಯಲ್ಲಿ
ವಿಕ್ರಮ ನೋ, ವಿಕ್ರಮ್ ಈ ಥರ ಕೆಲಸ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ. ಅವನು ನನ್ನ ಅಂತರನ್ ತಮ್ಮ, ಅವನು ಅಂತರನ್ ಥರನೇ ಏನಿದ್ರು ನೇರವಾಗಿ ಹೇಳೋಂಥವನು. ಅವನಿಗೆ ಕೆಲಸ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ. ಮತ್ತಿನ್ ಯಾರು ಮಾಡಿರ್ಬೋದು? ಛಾಯಾನ? ನೋ, ಛಾಯಾ ಇತ್ತೀಚೆಗೆ ಅಷ್ಟೇ ಈ ಮನೆಗೆ ಬಂದಿರೋದು. ಇಲ್ಲಿ ಯಾವ ವಸ್ತು ಎಲ್ಲಿದೆ ಅಂತ ಅವಳಿಗೆ ಗೊತ್ತೇ ಇಲ್ಲ. ಹೀಗಿದ್ಮೇಲೆ ಮನೆ ಒಳಗಿರೋ ಸೀಟಿನ ಹೊರಗೆ ಸಾಗಿಸುವಂಥ ಕೆಲಸ ಅವಳು ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ. ಆ್ಯಕ್ಚುಲಿ ನಾನು ಇವರಿಬ್ಬರ ಮೇಲೆ ಅನುಮಾನ ಪಡ್ತಾ ಇರೋದೇ ತಪ್ಪು ಅನ್ಸುತ್ತೆ. ಬೇರೆ ಯಾರು ಮಾಡಿರ್ಬೋದು? ನಮ್ಮನೇಲೇ ಇದ್ಕೊಂಡು ನನಗೆ ಮೋಸ ಮಾಡ್ತಾ ಇದ್ದಾರೆ. ಅಯ್ಯೋಯ್ಯೋ, ನಾನು ನನ್ನ ಗಂಡ ಒಂದೇ ಕಡೆ ಇದ್ದೀವಿ. ನಂಬೋಕೆ ಆಗ್ತಿಲ್ಲ. ನನ್ನ ಗಂಡ ನನ್ನ ಪಕ್ಕದಲ್ಲೇ ಇದ್ದಾರೆ. ಇನ್ನು ಲವ್ ಹೇಳ್ಕೊಳ್ದೇನೆ ನನ್ನ ಮೇಲೆ ಇಷ್ಟೆಲ್ಲ ಕೇರ್ ತೋರಿಸ್ತಾ ಇದ್ದಾರೆ. ಇನ್ನು ನನ್ನ ಪ್ರೀತಿ ಒಪ್ಕೊಂಡ್ಮೇಲೆ ನಾನು ಇನ್ನೆಷ್ಟು ಕೇರ್ ಮಾಡ್ಬೋದು ಇವರು? ಅಯ್ಯೋಯ್ಯೋ, ನನ್ಗಾಗ್ತಿರೋ ಖುಷಿಗೆ ಯಾರ ಹತ್ರ ಆದ್ರೂ ನಾನು ಇದನ್ನ ಹೇಳ್ಕೋಬೇಕಲ್ವಾ? ಈಜೆ ಬೇಡ ಕಣೆ, ನಿನ್ ಗಂಡ ಅವರು. ಏನು ಹೆಸರಿಟ್ಟು ಏಜೆ ಅಂತ ಕರಿತಿದ್ಯಾ? ಮನ್ಸಲ್ ತಾನೆ ಪ್ರೀತಿಯಿಂದ ಕರಿಬೋದಪ್ಪ. ಏನು ಅಂದ್ರೆ ಚೆ ಬೇಡ. ಏನು ಅಂದ್ರೆ ಅಂತೆಲ್ಲ ಕರೆಯೋದೆಲ್ಲ ಓಲ್ಡ್ ಫ್ಯಾಷನ್ ಆಗೋಯ್ತು. ನಾರ್ಮಲ್ ಆಗಿ ರೀ ಅಂತ ಕರಿ. ರೀ, ನಾನ್ ನಿಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಇಷ್ಟು ಬೇಗ ನಿಮ್ಮೇಲ್ ಪ್ರೀತಿ ಹೇಗ್ ಜಾಸ್ತಿ ಆಯ್ತು ಅಂತ ನಂಗೆ ದೇವ್ರಾಣೆ ಗೊತ್ತಿಲ್ಲ. ಆದ್ರೆ ಪ್ರೀತಿ ಆಗಿದ್ದ ಕ್ಷಣದಿಂದ ಪ್ರೀತಿ ಜಾಸ್ತಿ ಆಗ್ತಾನೇ ಇದೆ ಹೊರತು ಎಲ್ಲೂ ಕಮ್ಮಿ ಆಗಿಲ್ಲ. ನನ್ನ ಮನಸ್ಸಲ್ಲಿರೋ ಪ್ರೀತಿನ ನಿಮಗೆ ಹೇಳ್ಕೋಬೇಕು ರೀ. ಪ್ಲೀಸ್ ಒಂದೇ ಒಂದು ಅವಕಾಶ ಮಾಡಿಕೊಡ್ತೀರಾ? ರೂಮಿಗೆ ಕರೆದ ಹಾಗೆ ನನ್ನ ನಿಮ್ಮ ಮನಸ್ಸೊಳಗೆ ಯಾವಾಗ ಕರಿತೀರಾ ರೀ? ಆದಷ್ಟು ಬೇಗ ಕರ್ಕೊಳ್ಳಿ. ನಿಮಗೋಸ್ಕರ ಎದೆ ಬಾಗ್ಲಲ್ಲೇ ಕಾಯ್ತಾ ಕೂತಿರ್ತೀನಿ. ನಿಮ್ಗೆ ನಾನೇನೋ ಒಂದು ಹೇಳಬೇಕು. ಅದು ಐ ಲವ್ ಯು. ಅಯ್ಯೋ ದೇವ್ರೆ, ನಾನು ಇಡೀ ರಾತ್ರಿ ಏಜೆ ಪಕ್ಕದಲ್ಲಿ ಮಲಗಿದ್ದೆ. ನನ್ಗಂತೂ ನಂಬಕ್ಕೆ ಆಗ್ತಿಲ್ಲ. ಆ ದೇವ್ರು ಈ ಫೀಲಿಂಗ್ ನ ನಂಗೆ ಸ್ವಲ್ಪ ಮುಂಚೆ ಕೊಡ್ಬೇಕಿತ್ತು. ಒನ್ ವೇ ಲವ್ ನ ಟೂ ವೇ ಮಾಡ್ತಿದ್ದೆ. ಅಕ್ಕ, ನೀವ್ ಅನ್ಕೊಂಡಂಗೆ ಆ ಲೀಲಾ ಏಜೆಗೆ ಹತ್ರ ಆಗಿದ್ದಾಳೆ. ಅವ್ರಿಬ್ರು ಯಾವಾಗ ದೂರ ಮಾಡ್ತೀರಾ? ಇವಾಗ್ಲೇ ಹೋಗಿ ಹುಳಿನ್ ಬಿಡಿ, ಮಜಾ ಇರತ್ತೆ. ನಿಮ್ಮ ಆಲೋಚನೆ ಹೇಗಿದೆಯೋ ನಿಮ್ಮ ಪ್ಲಾನು ಹಾಗೇ ಇದೆ. ಇಷ್ಟು ಚೀಪ್ ಆಗೆಲ್ಲ ಮಾಡಬಾರ್ದು ಲಕ್ಷ್ಮಿ. ಬೇಟೆನ ಅವಸರದಲ್ಲಿ ಮಾಡಬಾರ್ದು. ಕಬ್ಬಣನ ಕಾಯಿಸಿ ಹೊಡಿಬೇಕು, ಬೇಟೆನ ಕಾದು ಹಿಡಿಬೇಕು.
ಸ್ವಲ್ಪ ದಿನ ತಡ್ಕೊಳ್ಳಿ, ಎಲ್ಲ ನಾನು ಅನ್ಕೊಂಡ ಹಾಗೆ ಆಗ್ತಾ ಇದೆ. ಜಸ್ಟ್ ವೇಟ್ ಆ್ಯಂಡ್ ವಾಚ್. ಆದರೂ ಪ್ರತಿ ಸಲ ಥರ ಕೈಗೆ ಬಂದಿರೋ ತುತ್ತು ಬಾಯಿಗೆ ಬರ್ದೇ ಇರೋ ಹಾಗೆ ಆಗ್ತಿರ್ಲಪ್ಪ, ಪ್ಲೀಸ್. ಹಾಕೋ ಪ್ಲಾನ್ ಕರೆಕ್ಟ್ ಆಗಿದ್ರೆ ರಿಸಲ್ಟ್ಸು ಕಣ್ಮುಂದನೇ ಕಾಣುತ್ತೆ. ತಾಳ್ಮೆ ಇರಬೇಕು. ಬನ್ನಿ. ಈಚೆಗೆ ಯಾವ ತರ ಕಾಫಿ ಇಷ್ಟ ಆಗುತ್ತೋ ಏನೋ. ನಾನು ಅವ್ರಿಗೆ ಸುಮಾರು ಸತಿ ಕಾಫಿ ಮಾಡ್ಕೊಟ್ಟಿದ್ದೀನಿ, ಆದ್ರೆ ಲವ್ ಆದ್ಮೇಲೆ ಇದೇ ಫಸ್ಟ್ ಟೈಮ್ ನಾನು ಅವ್ರಿಗೆ ಕಾಫಿ ಮಾಡ್ಕೊಡ್ತಿರೋದು. ಅದಕ್ಕೆ ಸ್ವಲ್ಪ ನರ್ವಸ್ ಫೀಲ್ ಆಗ್ತಿದೆ. ಅವ್ರಿಗೆ ಕಾಫಿ ಇಷ್ಟ ಆಗುತ್ತೋ ಇಲ್ವೋ? ಅಷ್ಟು ಪ್ರೀತಿಯಿಂದ ಮಾಡ್ಕೊಟ್ಮೇಲೆ ಇಷ್ಟ ಆಗಲ್ಲ ಅಂತ ಹೇಳ್ತೀನಾ? ಏಜೆ, ನೀವು ಅದು ನನ್ನ ಕಿಚನ್ ಅಲ್ಲಿರುವಾಗ ಮೇಲೆ ಕುತ್ಕೊಂಡು ಮಾತಾಡೋಷ್ಟು ಕ್ಲೋಸ್ ಆಗಿದ್ದೀರಾ? ಕಟ್ಟಿ, ನಾನು ನಿಜವಾಗ್ಲೂ ನೀನು ಕ್ಲೋಸ್ ಆಗಿದ್ರೆ ಇಷ್ಟು ದೂರದಲ್ಲಿ ಕಟ್ಟೆ ಮೇಲೆ ಕುತ್ಕೊಂಡು ನಾನು ಮಾತಾಡ್ತಾ ಇರಲಿಲ್ಲ. ಮತ್ತೆ ನಿನ್ನನ್ನು ಕರೆದು ನಿನ್ನನ್ನು ಕೂರಿಸಿ ಕಾಫಿ ಮಾಡ್ಕೊಡ್ತಾ ಇದ್ದೆ. ಶಬಾಷ್ ಲೀಲಾ, ಸೂಪರ್ ಆಗಿ ಮಾಡಿದ್ಯಾ. ಲೀಲಾ, ನೀವು ಆಫೀಸಿಗೆ ಹೋಗಿದ್ದೀರಾ ಅಂತ ಅನ್ಕೊಂಡಿದ್ದೆ ಏಜೆ. ಸಾರಿ, ಬೆಳಗ್ಗೆ ಎದ್ದೇಳೋದು ಸ್ವಲ್ಪ ಲೇಟ್ ಆಯ್ತು. ಪರವಾಗಿಲ್ಲ, ನಾನಿದ್ದಾಗ ನೀನು ಡೀಪ್ ಸ್ಲೀಪಲ್ಲಿದ್ದೆ, ಅದಕ್ಕೆ ಡಿಸ್ಟರ್ಬ್ ಮಾಡಲಿಲ್ಲ. ನೀವು ಆಫೀಸಿಂದ ವಾಪಸ್ ಬಂದ್ರಾ? ಯಾವ್ದಾದ್ರು ಫೈಲ್ ಬಿಟ್ಟು ಹೋಗಿದ್ರಾ? ನಾನು ಹುಡುಕೊಡ್ಲಾ? ಆ್ಯಕ್ಚುಲಿ ಆಫೀಸ್ಗೆ ಹೊರಟಿದ್ದೆ. ನೀನು ನನಗೋಸ್ಕರ ಕಾಫಿ ಮಾಡಿದೀಯ ಅಂತ ವಿಶ್ವರೂಪ್ ಹೇಳ್ದ. ಕುಡಿದೇ ಹೋದರೆ ನಿಂಗೆ ಬೇಜಾರಾಗತ್ತೆ ಅಂತ ವಾಪಸ್ ಬಂದೆ. ಇಲ್ಲಿ ಕಾಫಿ. Nice coffee. Thank you. ಏನಕ್ಕ ಇದು? ನೀವೊಂದ್ ಸಿಪ್ ಕುಡಿದು ಆಮೇಲೆ ಏಜೆ ಕುಡಿತಾರೆ ಅಂತ ಹೇಳಿ 5 ನಿಮಿಷ ಆಗಿಲ್ಲ, ಏಜೆ ಸೇಮ್ ಡಿಟ್ಟೋ ಅದೇ ತರ ಮಾಡ್ಬಿಟ್ರು. ನಾನಂತೂ ಇದನ್ನ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ನಿಮ್ಗೇನಾಗಿತ್ತು ಅದೇ ನನಗೂ ಆಗ್ತಾ ಇದೆ. ಅಂದ್ರೆ ಪರ್ಫೆಕ್ಟ್ ಏಜೆಗೆ ಈ ಎಡವಟ್ ಲೀಲಾನೆ ಪರ್ಫೆಕ್ಟ್ ಜೋಡಿ. ಆರಾಮಾಗಿ ನಿಧಾನವಾಗಿ ಗಾಡಿ ಓಡಿಸಿ ಆಯ್ತಾ? ರೋಡಲ್ಲಿ ಗುಂಡಿ ಎಲ್ಲ ಇರುತ್ತೆ, ಜೋಪಾನ. ಯಾಕೆ ನನ್ನ ವಿಯರ್ಡ್ ಆಗಿ ಮಾತಾಡ್ತಿದ್ಯಾ? ಏನಾಗಿದೆ ನಿನಗೆ? ಏನಾಗಿದೆ ಅಂದ್ರೆ ಲವ್ ಆಗಿದೆ. ಹುಚ್ಚಿ ತರ ನನ್ನ ಲವ್ ಮಾಡ್ತಾ ಇದ್ದೀನಿ ಅಷ್ಟೆ. ಅದ್ ಬಿಟ್ರೆ ಬೇರೆ ಇನ್ನೇನು ಇಲ್ಲ. ಆರ್ ಯು ಓಕೆ? ನೀವ್ ಓಕೆ ಅಂದ್ಮೇಲೆ ನಾನು ಓಕೆ ಆಗೋದೆ ಏಜೆ. ನಾನೇನಕ್ಕೆ ಓಕೆ ಅನ್ಬೇಕು? ಅಂದ್ರೆ ನೀವು ಹುಷಾರಾಗಿ ಹೋಗಿ ಕ್ಷೇಮವಾಗಿ ಬನ್ನಿ ಅಂತ ಹೇಳಕ್ಕೆ ಫೋನ್ ಮಾಡಿದೆ ಏಜೆ. ನೀನು ನಿಮ್ಮ ಮಾತು ನನಗೊಂದು ಅರ್ಥ ಆಗ್ತಾ ಇಲ್ಲ. ಏನಿಲ್ಲ ಏಜೆ, ಟೈಮಿಗೆ ಸರಿಯಾಗಿ ಊಟ ಮಾಡಿ, ಜೋಪಾನ, ಹುಷಾರು, ಟೇಕ್ ಕೇರ್. ಬಾಯ್ ಬಾಯ್. ಬಾಯ್.
ಒನ್ ವೇ ಲವಲ್ಲಿ ಇಷ್ಟೆಲ್ಲ ಕಷ್ಟ ಆಗುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಹುಡುಗಿಯಾಗೆ ನನ್ಗಿಷ್ಟು ಭಯ